ನಟಿ ವಿಜಯಲಕ್ಷ್ಮಿ ವಿಚಾರದಲ್ಲಿ ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲವಾಗಿ ಕಮೆಂಟ್ಗಳನ್ನು ಮಾಡಿ ನಿಂದನೆಯನ್ನು ಮಾಡಿದ್ರಲ್ಲ, ಆ ವಿಚಾರದಲ್ಲಿ ಅವರು ಸೈಬರ್ ಕ್ರೈಮ್ಗೂ ಕೂಡ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ರು. ಈಗ ಪೊಲೀಸರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಹುಡುಕ್ತಾ ಇದ್ದಾರೆ ಯಾರು ಏನು ಎತ್ತ ಅಂತ ಹೇಳಿ. ಅದರ ಸೋಷಿಯಲ್ ಮೀಡಿಯಾ ಯಾವುದಿದೆ ಅದು ಕಂಪ್ನಿಗಳಿಗೂ ಕೂಡ ಕೇಳಿದ್ದಾರೆ, ಅದರ ಡೀಟೇಲ್ಸ್ ನಮಗೆ ಬೇಕು ಅಂತ ಹೇಳಿ. ಸೊ ಹಾಗಾಗಿ ಯಾರೇ ಇದ್ದರೂ ಕೂಡ ಒದ್ದು ಒಳಗಡೆಗೆ ಹಾಕಬೇಕು, ಇನ್ನೊಂದು ಸಲ ತಲೆ ಹಾಕಿ ಹಿಂಗೆ ಟೈಪ್ ಮಾಡೋದನ್ನು ನಿಲ್ಲಿಸಬೇಕು. ಅವರು ಏನು ಬೆಳವಣಿಗೆ ಆಗಿದೆ ಅದರಲ್ಲಿ ನೋಡಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಾಮೆಂಟ್ ಕೇಸ್. ಸಿಸಿಬಿ ಪೊಲೀಸರಿಂದ 3 ವಿಶೇಷ ತಂಡ ರಚನೆ. ಆರೋಪಿಗಳ ಖಾತೆ ಮಾಹಿತಿ ನೀಡುವಂತೆ ಇನ್ಸ್ಟಾಗೆ ಪತ್ರ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡಿದವರಿಗೆ ಮಾರಿ ಹಬ್ಬ ಕಾದಿದೆ. ಸೈಬರ್ ಕ್ರೈಮ್ ಪೊಲೀಸರು ಕೆಟ್ಟ ಕಾಮೆಂಟ್ ಮಾಡಿದವರ ಬೆನ್ನು ಬಿದ್ದಿದ್ದಾರೆ. ಪ್ರಾಥಮಿಕ ತನಿಖೆ ನಡೆಸಿರುವ ಪೊಲೀಸರು 3 ವಿಶೇಷ ತಂಡಗಳನ್ನು ರಚಿಸಿಕೊಂಡು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. 18 ಅಕೌಂಟ್ಗಳ ಪರಿಶೀಲನೆ ವೇಳೆ ಬಹುತೇಕರು ಅಕೌಂಟ್ಗಳನ್ನು ಡಿಲೀಟ್ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಅಕೌಂಟ್ಗಳ ಜೊತೆಗೆ ಮೊಬೈಲ್ಗಳನ್ನು ಕೂಡ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಹಾಗಾಗಿ ದೂರಿನಲ್ಲಿರುವ ಅಕೌಂಟ್ಗಳ ಖಾತೆಗಳ ಡೀಟೇಲ್ಸ್ ನೀಡುವಂತೆ ಇನ್ಸ್ಟಾ ಸಂಸ್ಥೆಗೆ ಪತ್ರ ಬರೆಯಲಾಗಿದೆ. 2 ದಿನದಲ್ಲಿ ಆ ಎಲ್ಲ ಡೀಟೇಲ್ಸ್ ಸಿಗುವ ಸಾಧ್ಯತೆ ಇದ್ದು, ಆ ಡೀಟೇಲ್ಸ್ ಆಧಾರದ ಮೇಲೆ ಆರೋಪಿಗಳಿಗೆ ಖೆಡ್ಡಕ್ಕೆ ಬೀಳಿಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. Only thing is, any crime reported whether to my office or the police station, crime is a crime. It doesn't involve any celebrity or non-celebrity. So I will just comment that crime is a crime. We will take action as per law. ಸಿಸಿಬಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಕೇಸ್ ದಾಖಲಿಸಿಕೊಂಡು 18 ಖಾತೆಗಳ ವಿರುದ್ಧ ಐಟಿ ಕಾಯ್ದೆ ಹಾಗೂ ಬಿಎನ್ಎಸ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಕೈಗೊಂಡರು. ಯಾವಾಗ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಯಿತು, ಕಿಡಿಗೇಡಿಗಳಿಗೆ ನಡುಕ ಶುರುವಾಗಿದೆ. ತಮ್ಮ ಅಕೌಂಟ್ಗಳೇ ದೂರಿನಲ್ಲಿ ಉಲ್ಲೇಖ ಆಗಿದೆ ಅನ್ನೋದು ಗೊತ್ತಾಗಿ ಅಕೌಂಟ್ಗಳನ್ನೇ ಬ್ಲಾಕ್ ಮಾಡಿದ್ದಾರೆ. ಇನ್ನು ಕೆಲವರು ಎಲ್ಲಿ ಪೊಲೀಸರಿಗೆ ಸಿಕ್ಬಿಡ್ತೀವೋ ಅನ್ನೋ ಭಯದಲ್ಲಿ ತಮ್ಮ ಅಕೌಂಟ್ಗಳನ್ನ ಬ್ಲಾಕ್ ಮಾಡೋದಿರಲಿ ಪರ್ಮನೆಂಟ್ ಆಗಿ ಡಿಲೀಟೇ ಮಾಡಿಬಿಟ್ಟಿದ್ದಾರೆ. ಸದ್ಯ ಸಿಸಿಬಿ ಅಧಿಕಾರಿಗಳು ಅಕೌಂಟ್ ಡೀಟೇಲ್ಸ್ಗಾಗಿ ಕಾದಿದ್ರೆ, ಇತ್ತ ಮನೆಯಲ್ಲಿ ಕೂತು ಮನಸ್ಸೋ ಇಚ್ಛೆ ಕಾಮೆಂಟ್ ಮಾಡಿದ್ದ ಪುಂಡರು ಸಿಕ್ಕಿ ಬೀಳುವ ಭಯದಲ್ಲಿ ತಪ್ಪಿಸ್ಕೊಂಡು ತಿರುಗಾಡೋ ರೀತಿಯಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.